ದೂರದ ಮೈಸೂರಿನಿಂದ ಕರಾವಳಿ ತೀರದ ಸಮುದ್ರ ನೋಡಲು ಬಂದ ಪ್ರವಾಸಿಗರಿಗೆ ರಜೆ ಸಜ್ಜೆಯಾಗಿದೆ. ಮಲ್ಪೆ ವ್ಯಾಪ್ತಿಯ ಕೋಡಿಬೆಂಗ್ರೆಯಲ್ಲಿ ಸಂಭವಿಸಿದ ಬೋಟ್ ದುರಂತದಲ್ಲಿ 2 ಜೀವ ಕಳೆದುಕೊಂಡ್ರೆ ಮತ್ತಿಬ್ಬರು ಸಾವಿನ ಜೊತೆ ಸೆಣಸಾಡುತ್ತಿದ್ದಾರೆ. ಕಡಲ ಚಲನೆಯ ಅರಿವಿಲ್ಲದೆ ಹುಚ್ಚಾಟ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ದುರಂತ ಸಾಕ್ಷಿ. ಮೀನಿನ ಚಲನೆಗಿಂತಲೂ ಕಡಲಿನ ಚಲನೆ ನಿಗೂಢ. ಉಡುಪಿಯ ಮಲ್ಪೆ ವ್ಯಾಪ್ತಿಗೆ ಬರುವ ಕೋಡಿಬೆಂಗ್ರೆಯಲ್ಲಿರುವ ಡೆಲ್ಟಾ ಬೀಚ್ ವಿಶ್ವಪ್ರಸಿದ್ಧ. ಯೂಟ್ಯೂಬ್ನಲ್ಲಿ ಈ ಬೀಚ್ನ ವಿಡಿಯೋ ನೋಡಿದ್ರೆ ಭೂಲೋಕದ ಸ್ವರ್ಗದಂತೆ ಕಾಣಿಸುತ್ತೆ. ಇಲ್ಲಿ ಮೋಜು ಮಾಡಬೇಕೆಂದು ಬಂದ ಮೈಸೂರಿನ ಬಿಪಿಒ ಕಾಲ್ ಸೆಂಟರ್ ಒಂದರ 28 ಮಂದಿ ಪ್ರವಾಸಿಗರ ತಂಡ ಇದೀಗ ಕಣ್ಣೀರಿಡುತ್ತಾ ವಾಪಸ್ಸಾಗುವಂತಾಗಿದೆ. ಇಲ್ಲಿನ ಡೆಲ್ಟಾ ಬೀಚ್ ಸಮೀಪ 2 ಪ್ರವಾಸಿ ಬೋಟ್ಗಳಲ್ಲಿ 28 ಮಂದಿ ಕಡಲಿಗೆ ಇಳಿದಿದ್ರು. ಎಲ್ಲಾ ಪ್ರವಾಸಿಗರಿಗೂ ಭದ್ರತೆಯ ದೃಷ್ಟಿಯಿಂದ ಲೈಫ್ ಜಾಕೆಟ್ ನೀಡಲಾಗಿತ್ತು. ಈ ಪೈಕಿ ಹಲವರು ಜಾಕೆಟ್ ಧರಿಸಿದ್ರೆ ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡಿ ಹಾಗೇನೇ ಬೋಟ್ ಹತ್ತಿದ್ರು ಎನ್ನಲಾಗುತ್ತಿದೆ. ಕಡಲಿನಲ್ಲಿ ಬೋಟ್ ಸಾಗುತ್ತಿದ್ದಂತೆ ಕೆಲ ಪ್ರವಾಸಿಗರ ಹುಚ್ಚಾಟ ಜೋರಾಗಿತ್ತು. ಕುಣಿಯಲು ಪ್ರಾರಂಭಿಸಿದ್ರು. ಇದರಿಂದ ನಿಯಂತ್ರಣ ತಪ್ಪಿದ ಬೋಟ್ ಮಗುಚಿ ಬಿತ್ತು. ತಕ್ಷಣ ಅಲರ್ಟ್ ಆದ ಸ್ಥಳೀಯ ಮೀನುಗಾರರಾದ ನಾಗರಾಜ್, ವಿಶ್ವನಾಥ್, ಶ್ರೀಯಾನ್, ದಿನೇಶ್ ಕರ್ಕೇರ ಇನ್ನೊಂದು ಬೋಟಿನ ಮೂಲಕ ಸ್ಥಳಕ್ಕೆ ತೆರಳಿ ನೀರಿನಲ್ಲಿ ಮುಳುಗಿದವರನ್ನ ಮೇಲಕ್ಕೆತ್ತಿದ್ರು. ಹಲವು ಮಂದಿ ಲೈಫ್ ಜಾಕೆಟ್ ಧರಿಸಿದ್ರಿಂದ ಸುಲಭವಾಗಿ ಮತ್ತೊಂದು ಬೋಟ್ಗೆ ಶಿಫ್ಟ್ ಮಾಡಲಾಯಿತು. ನೀರಿಗೆ ಬಿದ್ದ 14 ಮಂದಿಯ ಪೈಕಿ 4 ಗಂಭೀರ ಸ್ಥಿತಿಯಲ್ಲಿ ಇದ್ದುದರಿಂದ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಈ ಪೈಕಿ ಶಂಕರಪ್ಪ ಹಾಗೂ ಸಿಂಧು ಆಸ್ಪತ್ರೆ ಸಾಗಿಸುವ ಮಾರ್ಗದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಧರ್ಮರಾಜ್ ಹಾಗೂ ದಿಶಾ ಎಂಬುವರಿಗೆ ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಇದೀಗ ಸರಿ ತಪ್ಪುಗಳ ಲೆಕ್ಕಾಚಾರ ಶುರುವಾಗಿದೆ. ಬೀಚ್ಗಳಲ್ಲಿ ಪ್ರವಾಸಿಗರನ್ನ ಸೂಕ್ತ ಭದ್ರತಾ ಕ್ರಮ ತೆಗೆದುಕೊಳ್ಳದೆ ಕಡಲಿಗಿಳಿಸುವ ಚಾಳಿ ಹೆಚ್ಚುತ್ತಿದೆ. ಆದರೆ ಈ ಪ್ರಕರಣದಲ್ಲಿ ಪ್ರವಾಸಿಗರ ನಿರ್ಲಕ್ಷ್ಯದಿಂದಲೇ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ದೂರದ ಮೈಸೂರಿನ ಸರಸ್ವತಿಪುರಂನಿಂದ 28 ಮಂದಿಯ ತಂಡ ಡೆಲ್ಟಾ ಬೀಚ್ಗೆ ಬಂದಿತ್ತು. ಹೀಗೆ ಬಂದವರು ಕೋಡಿಬೆಂಗ್ರೆಯ ಅಳಿವೆ ಬಾಗಿಲು ಪ್ರದೇಶಕ್ಕೆ ತೆರಳಿದ್ರು. ನದಿ ಸಮುದ್ರ ಸೇರುವ ಈ ಭಾಗದಲ್ಲಿ ಡಾಲ್ಫಿನ್ ತೋರಿಸುತ್ತೇವೆ ಎಂದು ಪ್ರವಾಸಿಗರನ್ನ ಸ್ಥಳೀಯ ಬೋಟ್ಗಳ ಮಾಲಕರು ಕರೆದೊಯ್ಯುತ್ತಾರೆ. ಸಾಕಷ್ಟು ಮೋಡಿಫೈ ಮಾಡಿರುವ ಬೋಟ್ಗಳು ಕಡಲಿನ ಸೆಳೆತಕ್ಕೆ ಸಿಕ್ಕರೆ ಈ ರೀತಿ ದುರಂತ ಸಂಭವಿಸುತ್ತೆ. ಸಾಲು ಸಾಲು ರಜೆಗಳಿದ್ದ ಕಾರಣ ಸಾವಿರಾರು ಪ್ರವಾಸಿಗರು ಮೋಜು ಮಸ್ತಿ ಮಾಡಲು ಕಡಲಿಗೆ ಬಂದಿದ್ದಾರೆ. ಜೀವನದಲ್ಲಿ ಮೊದಲ ಬಾರಿ ಸಮುದ್ರ ಕಂಡವರು ನದಿ ನೀರಿಗೂ ಸಮುದ್ರ ನೀರಿಗೂ ವ್ಯತ್ಯಾಸ ತಿಳಿಯದೆ ಹುಚ್ಚಾಟ ಮಾಡ್ತಾರೆ. ಸರಿಯಾದ ಮಾಹಿತಿ ತಿಳಿದು ಕಡಲಿಗೆ ಮೈಯೊಡ್ಡಿದ್ರೆ ಸೇಫ್, ಇಲ್ಲಾಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ.